ನಮಸ್ಕಾರ. ನಮಸ್ತೆ ಭಾರತ ಡಿಜಿಟಲ್ ಟಿವಿಯ ಎಲ್ಲ ವೀಕ್ಷಕರಿಗೆ ವರಮಹಾಲಕ್ಷ್ಮಿ ಈ ಒಂದು ವಿಶೇಷ ಪಾಡ್ಕಾಸ್ಟ್ಗೆ ಆತ್ಮೀಯವಾದಂತಹ ಸ್ವಾಗತ. ಇನ್ನೇನು ಕೆಲವೇ ದಿನಗಳಲ್ಲಿ ವರಮಹಾಲಕ್ಷ್ಮಿ ಹಬ್ಬವನ್ನ ಅತ್ಯಂತ ಸಡಗರ ಸಂಭ್ರಮದಿಂದ ನಮ್ಮ ನಾಡಿನಾದ್ಯಂತ ಆಚರಣೆ ಮಾಡ್ತಾ ಇದ್ದೀವಿ. ಹಾಗಾಗಿ ಇದರ ಆಚಾರ ವಿಚಾರಗಳು ಹೇಗಿರಬೇಕು, ವರಮಹಾಲಕ್ಷ್ಮಿ ಪೂಜೆಯನ್ನ ಹೇಗೆ ನಾವು ಮಾಡಬೇಕು ಅನ್ನೋದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನಮ್ಮ ಇವತ್ತಿನ ಈ ಪಾಡ್ಕಾಸ್ಟ್ ಅಲ್ಲಿ ತಿಳ್ಕೊಳ್ಳೋಣ. ಈ ಎಲ್ಲ ವಿಷಯವನ್ನು ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆಗಿದ್ದಾರೆ ವಿದ್ಯಾ ವಾಚಸ್ಪತಿ, ಕರ್ನಾಟಕದ ಅತ್ಯಂತ ಜನಪ್ರಿಯ ವಾಗ್ಮಿಗಳು, ಆಧ್ಯಾತ್ಮಿಕ ಚಿಂತಕರು ಹಾಗೂ ಆಯುರ್ವೇದ ತಜ್ಞರು, ವೈದ್ಯರು ಆಗಿರುವಂತಹ ಡಾಕ್ಟರ್ ಸಂತೋಷ್ ಗುರುಜಿ ಅವರು ಇವತ್ತಿನ ಕಾರ್ಯಕ್ರಮದಲ್ಲಿದ್ದಾರೆ. ಗುರುಜಿ, ಆತ್ಮೀಯವಾದಂತಹ ಸ್ವಾಗತ. ನಮಸ್ಕಾರ. ಗುರುಜಿ, ಇನ್ನೇನು ವರಮಹಾಲಕ್ಷ್ಮಿ ಭಾರತ ಅಂತಂದ್ರೆ ಅದೊಂದು ಹಬ್ಬ ಹರಿದಿನಗಳ ಬೀಡು ಅಂತಾನೆ ಹೇಳ್ಬೋದು. ವಿಶೇಷವಾಗಿ ನಮ್ಮ ಕರ್ನಾಟಕದಲ್ಲಿ, ದಕ್ಷಿಣ ಭಾರತದಲ್ಲಿ ವರಮಹಾಲಕ್ಷ್ಮಿ ಅತ್ಯಂತ ಸಡಗರ ಸಂಭ್ರಮ. ಪ್ರತಿ ಮಹಿಳೆಯರಲ್ಲೂ ಸಹಿತ ಅವತ್ತಿನ ದಿವಸ ನಾವು ನೋಡ್ಬೋದು ಅದ್ಭುತವಾಗಿರುವಂತಹ ಅಲಂಕಾರಗಳನ್ನ ಮಾಡಿರ್ತಾರೆ. ದೇವಿಗೆ ಅಲಂಕಾರ ಪ್ಲಸ್ ತಾವು ಅಲಂಕಾರ ಮಾಡ್ಕೊಂಡಿರ್ತಾರೆ. ಮೊದಲೇದಾಗಿ ಹೇಳಿ, ಈ ವರಮಹಾಲಕ್ಷ್ಮಿ ಹಬ್ಬ ಆಚರಣೆ ಹೇಗ್ ಬಂತು, ಆಮೇಲೆ ಇದರ ಪುರಾಣ ಏನ್ ಹೇಳುತ್ತೆ, ಇತಿಹಾಸ ಏನ್ ಹೇಳುತ್ತೆ? ನೋಡಿ, ವರಮಹಾಲಕ್ಷ್ಮಿ ಅನ್ನುವಂಥದ್ದನ್ನೇ ಯಾಕೆ ಈ ಸಂದರ್ಭದಲ್ಲಿ ಅದನ್ನ ಕರಿತೀವಿ ಅನ್ನೋದು ಬಹಳ ಮುಖ್ಯ. ಸಾಧಾರಣ ಮಟ್ಟಿಗೆ ಈಗ ಆಷಾಢದಲ್ಲಿ ಮಹಾಲಕ್ಷ್ಮಿನ ಆರಾಧನೆ ಮಾಡ್ತೀವಿ. ಇನ್ನು ದೀಪಾವಳಿಗೆ ಲಕ್ಷ್ಮಿಯೇ ಆವಿರ್ಭವಿಸಿರ್ತಕ್ಕಂತಹ ದಿನ ಅಂತೇಳಿ ಅಮಾವಾಸ್ಯೆ ದಿವಸ ಲಕ್ಷ್ಮೀ ಪೂಜೆಯನ್ನ ಮಾಡ್ತಕ್ಕಂಥ ಸರ್ವೇ ಸಾಮಾನ್ಯ. ಇವೆರಡನ್ನು ಹೊರತುಪಡಿಸಿ ಇದೊಂದು ಯಾವ್ದು ವರಮಹಾಲಕ್ಷ್ಮಿ? ಈ ಸತ್ಯನಾರಾಯಣ ಪೂಜೆ ಇದ್ದಂಗೆನೆ ಈ ಬೇರೆ ದಿವಸದಲ್ಲಿ ವರ ಕೊಡದೇ ಇರ್ತಾಳ, ಇವತ್ತೇ ಒಂದು ಯಾಕೆ? ಇದು ಕೇವಲ ಮೈಸೂರು ಪ್ರಾಂತ್ಯದಲ್ಲಿ ಇರ್ತಕ್ಕಂಥ ಒಂದು ಆಚರಣೆಯ ಪದ್ಧತಿಯಾಗಿತ್ತು. ಇನ್ನು ಈ ಕೆಲವೇ ವರ್ಷಗಳ ಹಿಂದೆ ಬಳ್ಳಾರಿಗೆ ಹೋಯ್ತು. ಬಹುಶಃ ಸುಷ್ಮಾ ಸ್ವರಾಜ್ ಬಂದ ಮೇಲೆ ಬಳ್ಳಾರಿ ಭಾಗಕ್ಕೆ ಹೋಯ್ತು. ಅಲ್ಲೆಲ್ಲ ಮಾಡಕ್ ಶುರು ಮಾಡಿದ್ರು. ಈಗ ನಿಮ್ಮ ಸೋಷಿಯಲ್ ಮೀಡಿಯಾ, ಟಿವಿ ಮೀಡಿಯಾ ಇವೆಲ್ಲ ಬಂದ ಮೇಲೆ ಈಗ ಕರಾವಳಿ ಮಲೆನಾಡಿಗೂ ಸಹ ವ್ಯಾಪಿಸ್ತಾ ಇದೆ. ಇದು ಏನಾರು ಇರಲಿ, ಪೂಜೆ ಮಾಡಿದಷ್ಟು ಒಳ್ಳೇದೆ. ಆಮೇಲೆ ಒಂದು ಲಕ್ಷ್ಮೀ ಪೂಜೆ ಅನ್ನೋದು ಸಾತ್ವಿಕ ತರಂಗಗಳದು. ಲಕ್ಷ್ಮಿಯನ್ನ ಆರಾಧನೆ ಮಾಡೋದು. ವರಮಹಾಲಕ್ಷ್ಮಿ ಅನ್ನುವಂಥದ್ದು ಯಾಕೆ ಅಂತಂದ್ರೆ, ಕ್ಷೀರಗಡಲನ್ನ ಕಡದಂತಹ ದಿನಗಳು ಈ ದಿನ. ಅದರೊಳಗು ಶ್ರಾವಣ ನಕ್ಷತ್ರ ಯಾವ ಹುಣ್ಣಿಮೆಗೆ ಬರುತ್ತೋ ಅದಕ್ಕೆ ಶ್ರಾವಣ ಮಾಸ ಅಂತ ಕರೀತಕ್ಕಂಥ. ಇಂಥ ಸಂದರ್ಭದಲ್ಲಿ ಶ್ರವಣ ಯಾರದು? ವಿಷ್ಣುವಿನ ನಕ್ಷತ್ರ, ವಿಷ್ಣು ಅಧಿಪತಿ ಅದಕ್ಕೆ. ಸೊ ಹಾಗಾಗಿ ಇಂಥ ಸಂದರ್ಭದಲ್ಲಿ ಲಕ್ಷ್ಮಿಯನ್ನ ಆರಾಧನೆ ಮಾಡಬೇಕು ಅಂತ ಹೇಳಿ ಅಮಾವಾಸ್ಯೆ 2ನೇ ಶುಕ್ರವಾರ ವರಮಹಾಲಕ್ಷ್ಮಿಯನ್ನ ಪೂಜೆ ಮಾಡೋದು. ಒಂದು ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತಕ್ಕಂಥದ್ದು, ವರಮಹಾಲಕ್ಷ್ಮಿಯನ್ನ ಸಾಧಾರಣದವರು ಪೂಜೆ ಮಾಡಕ್ ಸಾಧ್ಯನಾ, ಅಥವಾ ತುಂಬಾ ದೊಡ್ಡವ್ರು ಮಾತ್ರ ಪೂಜೆ ಮಾಡಕ್ ಸಾಧ್ಯನಾ? ಅವಳಿಗೆ ಎಲ್ಲ ಚಿನ್ನ ಆಭರಣಗಳನ್ನೆಲ್ಲ ಹಾಕಿ, ನೋಟಿನ ಸರಮಾಲೆಗಳನ್ನೆಲ್ಲ ಹಾಕಿ ಅಲಂಕಾರಗಳು ಮಾಡಿದ್ರೇನೆ ಒಲಿತಾಳ ಅಂತಂದು. ನಿಜವಾಗಿಯೂ ಹೇಳಲಿಕ್ಕೆ ಹೋದ್ರೆ ವರಮಹಾಲಕ್ಷ್ಮಿ ಪೂಜೆ ಬಹಳ ಸಿಂಪಲ್ ಪೂಜೆ. ಅದು ನಮ್ಮಲ್ಲಿ ಪೂಜೆ ಮಾಡ್ಲಿಕ್ಕೆ ಇರೋದೇ 4 ಪದ್ಧತಿ. ಏನು? ಕುಂಭ, ಬಿಂಬ, ಯಂತ್ರ, ಯಜ್ಞ. ಎಷ್ಟು ಸುಲಭದಾಗ ಇದೆ ನೋಡಿ. ಈ 4 ಪದ್ಧತಿ ಪೂಜೆ ಮಾಡ್ಲಿಕ್ಕೆ. ಕುಂಭ ಕಲಶ ಇಡೋದು, ಬಿಂಬ ವಿಗ್ರಹಗಳನ್ನ ಇಡೋದು, ಇನ್ನು ಯಂತ್ರಗಳು ಮಾಡೋದು, ಯಜ್ಞ ಗೊತ್ತೇ ಇದೆ. ಈ 4 ಪದ್ಧತಿಯಲ್ಲಿ ದೇವ್ರನ್ನ ಕಾಣೋದು. ಆಮೇಲೆ ದೇವ್ರ ಕಾಣ್ಲಿಕ್ಕೆ 3 ಮಾರ್ಗ ಅಂತ ದೇವ್ರು ಹೇಳಿದ್ದಾನೆ. ಏನು? ಭಕ್ತಿ ಮಾರ್ಗ, ಕರ್ಮ ಮಾರ್ಗ, ಜ್ಞಾನ ಮಾರ್ಗ. ಜ್ಞಾನ ಮಾರ್ಗದಲ್ಲಿ ಇದ್ದವರಿಗೆ ಯಾವ ಅಲಂಕಾರನೂ ಬೇಡ, ಯಾವ ಮಂತ್ರಗಳು ಬೇಡ, ಯಾವುದೇ ನೈವೇದ್ಯಗಳು ಬೇಕಾಗಿಲ್ಲ. ಆಯ್ತಾ? ತನ್ನ ಆತ್ಮದೊಳಗಡೆ ಪರಮಾತ್ಮನನ್ನ ಸೃಷ್ಟಿ ಮಾಡ್ಕೊಳ್ಳೋದು, ಅನುಷ್ಠಾನ ಮಾಡೋದು, ಅದು ಬಹಳ ದೊಡ್ಡ ಫಿಲಾಸಫಿ. ಇನ್ನು ಕರ್ಮ ಮಾರ್ಗದಲ್ಲಿ ದೇವರ ಹೆಸರಲ್ಲಿ ನಾನು ಸರಿಯಾಗಿರ್ಬೇಕು, ಧಾರ್ಮಿಕವಾಗಿರ್ಬೇಕು, ಯಾರಿಗೂ ಏನು ಅನ್ಯಾಯ ಮಾಡಬಾರ್ದು, ಈ ತರದ ಒಂದು ಭಾಗ. ಇನ್ನು ಭಕ್ತಿ ಮಾರ್ಗದಲ್ಲಿ ಆ ಭಕ್ತಿ ಅಂಧಕಾರ ಆಗಬಾರ್ದು. ಆಮೇಲೆ ಮೌಢ್ಯತೆನಲ್ಲಿ ಇರಬಾರ್ದು. ಮೂಢರನ್ನ ದೇವರು ಯಾವತ್ತೂ ಮುಟ್ಟೋದೇ ಇಲ್ಲ. ಹೌದು. ಈ ಮಂಗನ್ ಯಾರು ಮುಟ್ಟಕ್ ಸಾಧ್ಯ ಅಂತ ಅಲ್ವಾ? ಸೊ ಹಾಗಾಗಿ ಮೂಢತನದಲ್ಲಿ ದೇವರನ್ನ ಆರಾಧನೆ ಮಾಡಬಾರ್ದು. ಪ್ರೀತಿ ಮತ್ತು ನಂಬಿಕೆ ಇವೆರಡು ಸೇರ್ಕೊಂಡು ಭಕ್ತಿ ಆಗ್ಬೇಕು. ಅವಾಗ ಮಾತ್ರ ದೇವ್ರು ಹೊಲಿಯೋದು. ಸ್ವಾಮಿ, ನನ್ನ ಹತ್ರ ರೇಷ್ಮೆ ಸೀರೆ ಇಲ್ಲ, ವರಮಹಾಲಕ್ಷ್ಮಿ ಉಡಿಸ್ಬೇಕು ಅಂತ ಅನ್ಕೊಂಡಿದ್ದೆ. ಯಾವ ರೇಷ್ಮೆ ಸೀರೆ? ಅವಳಿಗೆ ಉಡ್ಸಿದ್ರೆ ಅವಳಿಗೆ ಉಡ್ಸಕ್ ಸಾಧ್ಯ ಇದೆಯಾ? ಜಗತ್ತೇ ಅವಳದ್ದು. ನಿನ್ ತೃಪ್ತಿಗೆ ನೀನ್ ಮಡಿ ಇಟ್ಟು, ನೆರಿಗೆ ಇಟ್ಟು, ನಾನಾ ತರದ್ ಮಾಡ್ಕೊ ಅಷ್ಟೇ. ಬಟ್ ಹಾಗಾದ್ರೆ ಪೂಜೆ ಮಾಡೋದು ಹೇಗೆ? ಕೇವಲ ಕುಂಭ ಧಾನ್ಯವನ್ನ ಇಟ್ಕೊ ಒಂದು ತಟ್ಟೆನಲ್ಲಿ ಒಂದು ತಂಬಿಗೆ ಇಡು. ಆ ತಂಬಿಗೆ ಒಳಗಡೆ 1-2 ನಾಣ್ಯ. ಫಲವದಲ್ಲಿ ಶ್ರೇಷ್ಠ ಫಲ ತೆಂಗಿನಕಾಯಿ, ಅದನ್ನ ಇಡು. ಎಲೆಗಳಲ್ಲಿ ಶ್ರೇಷ್ಠ ಮಾವಿನ ಎಲೆ, ಅದನ್ನ ಇಡು. ಇಟ್ಬಿಟ್ಟು
ದೇವಿಯನ್ನ ಲಕ್ಷ್ಮಿಯನ್ನ ಆಹ್ವಾನ ಮಾಡ್ತಾ ಇದ್ದೀನಿ ಅಂತೇಳಿ ನಿನ್ನ ಮನಸ್ಸಿನಾರೆ ಅದನ್ನು ಬೇಡ್ಕೊಂಡು ಮಾಡ್ಕೊ. ಕನ್ನಡ ಆಗತ್ತಾ? ಕನ್ನಡನೂ ಆಗತ್ತೆ, ತಮಿಳು ಆಗತ್ತೆ, ತೆಲುಗು ಆಗತ್ತೆ. ನಿನ್ನ ಆತ್ಮ ಮನಸ್ಸಿಗೆ ಯಾವ್ದು ಭಾಷೆ ಅರ್ಥ ಆಯ್ತೋ ಅದು ದೇವರಿಗೆ ಅರ್ಥ ಆಯ್ತು. ದೇವರಿಗೆ ಇಂಥ ಭಾಷೆನಲ್ಲೇ ಇಲ್ಲನೆ ಅಂತ ಇಲ್ಲ. ನೋಡಿ ಎಷ್ಟು ಸಿಂಪಲ್ ಆಗಿದೆ ಇದು. ಕೇವಲ ಇಷ್ಟನ್ನ ನೀವು ಪೂಜೆ ಮಾಡಬೇಕು. ಕಡೇ ಪಕ್ಷ ಕೇವಲ ಅಕ್ಕಿಯನ್ನಿಟ್ಟು ಪೂಜೆ ಮಾಡಿದ್ರು ನಡೀತದೆ. ಧಾನ್ಯಲಕ್ಷ್ಮಿ ಅಲ್ವಾ? ಇಲ್ಲಿ ಯೋಚನೆ ಮಾಡ್ಬೇಕಾದಿಷ್ಟು. ಇಷ್ಟೊಳಗೆ ಮಾಡಬೇಕಾದ್ರೆ ನೀನು ಪವಿತ್ರತೆಯಲ್ಲಿ ಮನಸ್ಸು ಮತ್ತು ನಿನ್ನ ಶರೀರ ಸಾಧ್ಯವಾದಷ್ಟು ಒಂದು ಶುದ್ಧಾಚಾರದಲ್ಲಿ ಇರಬೇಕು. ಯಾಕೆಂತಂದ್ರೆ ಮನಸ್ಸು ಪ್ರಫುಲ್ಲ ಆಗೋದಕ್ಕೆ, ಮತ್ತೆ ಶರೀರ ನೀನು ಶುದ್ಧ ಮಾಡ್ಕೊಳಕ್ ಸಾಧ್ಯವೇ ಇಲ್ಲ. ಎಷ್ಟು ಶುದ್ಧ ಮಾಡ್ಬೋದು? ಒಂದ್ಸರ್ತಿ ಸ್ನಾನ ಮಾಡಿದ್ರು ಮತ್ತೆ ಬೇವ್ತಾ ಇರ್ತೀವಿ. ಹಾಗಾಗಿ ಅತಿಯಾಗಿ ಶುದ್ಧ ಅಂತ ಏನಿಲ್ಲ, ಮನಸ್ಸನ್ನೇ ಶುದ್ಧ ಮಾಡಿಕೊಂಡು ದೇವನ ಪೂಜೆ ಮಾಡಿ. ಇಷ್ಟೇ ಸಿಂಪಲ್ ಆಗಿ. ಓಕೆ. ಅಂದ್ರೆ ಇದ್ರ ಜೊತೆಗೆ ಏನಂದ್ರೆ ಈ ಬೆಳಗ್ಗೆ ಎದ್ದು ಪೂಜೆ ಮಾಡೋದು ಒಂದಿಷ್ಟು ಸಮಯಗಳು, ಅಂದ್ರೆ ಪ್ರತಿಷ್ಠಾಪನೆ ಮಾಡೋದಾಗ್ಲಿ ಯಾವ ಸಮಯದಲ್ಲಿ ಮಾಡ್ಬೇಕು. ಕೆಲವರು ಬೆಳಿಗ್ಗೆನೆ ಮಾಡ್ತಾರೆ, ಮಧ್ಯಾಹ್ನ ಮಾಡ್ತಾರೆ, ಸಾಯಂಕಾಲ ಮಾಡ್ತಾರೆ. ಸೊ ಅಂದ್ರೆ ಅವರವರ ಸಮಯಕ್ಕೆ ತಕ್ಕಂಗೆ ಮಾಡ್ಬೇಕು ಅಥವಾ ಯಾವ್ದಾದ್ರು ಪ್ರತ್ಯೇಕವಾದಂತ ಸಮಯ ಏನಾದ್ರೂ ಇದೆಯಾ ಗುರುಜಿ? ಮಹಾಲಕ್ಷ್ಮಿಗೆ ಸೂರ್ಯೋದ್ಭವ ಆದಾಗಿಂದ ಹಿಡಿದು ಸೂರ್ಯ ಅಸ್ತದ ಒಳಗೆ ಯಾವತ್ತಾರ ಮಾಡು. ಬಟ್ ಮಧ್ಯಾಹ್ನ ಕಾಲ ಅಷ್ಟು ಶ್ರೇಷ್ಠವಲ್ಲ. ಬೆಳಿಗ್ಗೆ ಮತ್ತು ಸಂಜೆ ಎರಡೂ ಶ್ರೇಷ್ಠನೇ. ಇದು ಒಂದು ಪಾರ್ಟ್. ಮತ್ತೊಂದು, ನಾವು ಈ ಜನರಿಗೆ ಒಂದು ಅನುಕೂಲ ಆಗ್ಲಿಕ್ಕೆ ಅನ್ಸ್ಕೋರ ನಾವು ಒಂದು ಮಾಡ್ತಾ ಇದ್ದೀವಿ ನಮ್ಮ ಮಠದಿಂದ. ಏನಂತಂದ್ರೆ ನಮ್ಗೊಂದು ಭಿಕ್ಷಾ ಪಾತ್ರೆ ಅಂತ ಕೊಡ್ತಾರೆ ಸನ್ಯಾಸದ ಈ ಸನ್ಯಾಸಿಗಳಾಗ ಆಶ್ರಮ ತಗೊಳ್ಳುವಾಗ, ಸ್ವಾಮಿಗಳಾಗುವಾಗ. ಈ ಭಿಕ್ಷಾ ಪಾತ್ರೆಯಲ್ಲಿ ಮಂತ್ರಾಕ್ಷತೆ ಮತ್ತು ನಾಣ್ಯಗಳಿರ್ತವೆ. ಈ ವರಮಹಾಲಕ್ಷ್ಮಿಯ ಹಿಂದಿನ ದಿವಸ ಗುರುವಾರ ಪ್ರತಿಯೊಬ್ಬರಿಗೂ ಬಂದವರಿಗೆ ಎಲ್ಲರಿಗೂ ಕೂಡ ನಾವು ಒಂದೊಂದು ನಾಣ್ಯವನ್ನು ಹಂಚ್ತೀವಿ. ಗುರುಗಳ ಕೈನಲ್ಲಿ ಪಡೆದಿರ್ತಕ್ಕಂಥ ಮಂತ್ರಾಕ್ಷತೆಗೆ ಬಹಳ ದೊಡ್ಡ ವ್ಯಾಲ್ಯೂ ಇರುತ್ತೆ. ಅದ್ರ ಜೊತೆ ಕೊಟ್ಟಿರ್ತಕ್ಕಂಥ ಈ ನಾಣ್ಯ ಇದೆಯಲ್ಲ, ಅವರ ಮನೆಯಲ್ಲಿ ಕಲಶದ ಒಳಗಡೆ ಹಾಕಿ ಪೂಜೆ ಮಾಡ್ಬೇಕು. ಇದನ್ನ ನಮ್ ತುಂಬಾ ವರ್ಷದಿಂದ ನಮ್ಮ ಭಕ್ತರೆಲ್ಲ ತಗೊಂಡು ಹೋಗ್ತಾರೆ. ಅವರು ಇವರು ಅಂತಿಲ್ಲ, ಅದಕ್ಕೇನು ಫೀಸು ಇಲ್ಲ, ಮತ್ತೊಂದಿಲ್ಲ, ಬರೋದು ನಾಣ್ಯ ತಗೊಂಡು ಹೋಗೋದು ಅಷ್ಟೇನೆ. ಅವ್ರ ಮನೆಯಲ್ಲಿ ಪೂಜೆ ಮಾಡ್ಬೇಕು. ಇನ್ನು ಸ್ವಾಮಿ ನಾನು ಅಲಂಕಾರ ಮಾಡಬಾರ್ದಾ? ಇಲ್ಲ, ಅಲಂಕಾರ ಮಾಡೋದಷ್ಟು ಚಂದದ ಪರಾಕಾಷ್ಠನೇ ಲಕ್ಷ್ಮಿ. ನಾವ್ ಯಾರೇ ಆಗ್ಲಿ ತುಂಬಾ ಚಂದದ ಡ್ರೆಸ್ ಮಾಡ್ಕೊಂಡ್ ಬಂದಿದ್ದಾರೆ ಅಂದ್ರೆ ಲಕ್ಷ್ಮಿ ತರ ಕಾಣ್ತಾರೆ. ಇನ್ಯಾರನ್ನು ಹೋಲ್ಸಲ್ಲ ನೋಡಿ, ದುರ್ಗೆ ತರ ಅಂತ ಹೋಲ್ಸಲ್ಲ. ಅದ್ ಯಾವಾಗ ಹೋಲಿಸ್ಬೋದು? ಹೌದು, ಲಕ್ಷ್ಮಿಯನ್ನೇ ಹೋಲಿಸ್ತೇವೆ. ಹಾಗಾಗಿ ಆ ಲಕ್ಷ್ಮಿಗೆ ಅದೊಂದು ಚಂದದ ರೂಪ. ಅದು ನೀವು ಏನೇ ಚಂದದ ಅಲಂಕಾರ ಮಾಡಿ, ನಿಮ್ಮ ತೃಪ್ತಿ, ನಿಮ್ಮ ಶಕ್ತಿ, ಯಾವುದೇ ಅಲಂಕಾರ ಮಾಡಿ, ಅದು ಲಕ್ಷ್ಮಿಗೆ ಮುಟ್ಟೋದಕ್ಕಿಂತ ಹೆಚ್ಚಾಗಿ ನಿಮ್ಮ ಮನಸ್ಸು ತೃಪ್ತಿ ಆಗ್ಬೇಕು ಅಷ್ಟೇ. ತಪ್ಪಾಯ್ತಾ ಸ್ವಾಮಿ ಅನ್ನೋಂಗೆ ಏನಿಲ್ಲ. ನಿಮ್ ಖುಷಿ ಬಂದಂಗ್ ಮಾಡ್ತಾ ಹೋಗಿ, ಖುಷಿ ಬಂದಂಗೆ ಹೇಳಿ. ಆದ್ರೆ ಅಲಂಕಾರದಲ್ಲಿ ನೀವು ಅಲ್ಲಿ ಕೈ ಕಾಲೆಲ್ಲ ಅಂಗಡಿಯಿಂದ ತರ್ತಿರಲ್ಲ, ಅದನ್ನ ಚೆನ್ನಾಗಿ ಕಟ್ಟಬೇಕು. ನೀವು ಪೂಜೆ ಮಾಡೋ ಭರದಲ್ಲಿ ಕಟ್ಟಿದ ವ್ಯತ್ಯಾಸ ಆಗಿ ಹೇಗೇಗೋ ಹೀಗಾದ್ರೆ ಅದು ಮಹಾಲಕ್ಷ್ಮಿ ಹೋಗಿ ಆಕ್ಸಿಡೆಂಟ್ ಲಕ್ಷ್ಮಿ ಆಗ್ಬಿಡ್ತದೆ. ಆ ತರದ ಈ ಆರ್ಥೋಪೆಟಿಕ್ ಹಾಸ್ಪಿಟಲ್ ಮಲಸ್ದಂಗ ಆಗ್ಬಾರ್ದು. ಲಕ್ಷ್ಮಿಯನ್ನ ಮಾತ್ರ ಎಲ್ಲೂ ಚಂದಗೆಡಿಸಬಾರ್ದು. ಇನ್ನು ತೆಂಗಿನಕಾಯಿ ಮೇಲೊಂದು ಕವಚ ಅಂದ್ರೆ ಮುಖವಾಡ ಇಡತಕ್ಕಂಥದ್ದು ಇರುತ್ತೆ. ಆಮೇಲೆ ಅವ್ರವ್ರ ಖುಷಿ, ನನ್ನ ದೇವಿಗೆ ನಾನು ಇದಿಡ್ತೀನಿ. ಇದು ಏನ್ ಹೇಳ್ತಾ ಇದ್ದೀನಿ ಹೇಳಿದೆ, ಭಕ್ತಿ ಮಾರ್ಗ ಅಂತ ಹೇಳ್ದಲ್ಲ, ಅದಷ್ಟು ನೀವು ಎಷ್ಟು ಹೊತ್ತಿನ ಕಾಲ ನಿಮ್ಮ ಆಯುಷ್ಯದಲ್ಲಿ ಲಕ್ಷ್ಮಿಯ ಹೆಸರಿನಲ್ಲಿ ನೀವು ಅಲಂಕಾರಗಳನ್ನೆಲ್ಲ ಮಾಡ್ತಾ ಮಾಡ್ತಾ ಕಳೀತಾ ಇದ್ದೀರಲ್ಲ, ಆ ಸಮಯ ಅಷ್ಟು ಅವಳಿಗೆ ಪಾಸ್ ಆಗತ್ತೆ. ಯಾಕಂದ್ರೆ ಸಾಕಷ್ಟು ಮಹಿಳೆಯರು ಏನಾದ್ರೆ ನಮ್ಮ ಕುಟುಂಬದಲ್ಲಿ ಆಗಿರ್ಬೋದು ಅಥವಾ ಸತ ನನ್ನ ವೈಫ್ ಪ್ರತಿ ವರ್ಷ ಏನಾದ್ರು ರಾತ್ರಿ 12 ಗಂಟೆವರೆಗೂ ಅದನ್ನ ಅಲಂಕಾರ ಮಾಡಿ ಅದ್ರದ್ದು ಏನಾದ್ರು ಒಂದು ಅದ್ದೂರಿಯಾಗಿರೋಂಥ ಒಂದು ಸಂಭ್ರಮಾಚರಣೆನೇ ಅದು. ಯಾರು ಈ ಸಂಭ್ರಮವನ್ನ ಮಾಡ್ತಾರೆ ಬಹುತೇಕವಾಗಿ ಅದ್ದೂರಿಯಾಗಿ ಮಾಡ್ತಾರೆ ಗುರುಜಿ. ನಾವು ನೋಡ್ರೋ ಹಾಗೆ ಇದ್ರ ಜೊತೆಗೆ ಏನಂತಾರೆ, ಒಂದು ಅಲಂಕಾರ ಪ್ರಿಯೆ ಲಕ್ಷ್ಮಿ ಒಂದಾಯ್ತು. ಅದಾನಂತರ ನೆಕ್ಸ್ಟ್ ಪ್ರತಿಯೊಬ್ಬರ ಮನೆಯಲ್ಲೂ ಸಹಿತ ಅವರವರ ಸಂಪ್ರದಾಯದಂತೆ ಒಂದಿಷ್ಟು ಭಗವಂತನಿಗೆ, ಆ ಲಕ್ಷ್ಮಿಗೆ ಒಂದಿಷ್ಟು ನೈವೇದ್ಯಗಳನ್ನ ಮಾಡ್ಬೇಕು ಅಂತ ಹೇಳಿದೆ. ಅಂದ್ರೆ ಸರ್ವೇ ಸಾಮಾನ್ಯವಾಗಿ ವಿವಿಧ ಬಗೆಯ ಭಕ್ಷ್ಯ ಭೋಜನಗಳನ್ನೆಲ್ಲ ಮಾಡಿರ್ತಾರೆ. ಅಂದ್ರೆ ಲಕ್ಷ್ಮಿಗೆ ಪ್ರಿಯವಾದಂತ ಒಂದು ನೈವೇದ್ಯ ಅಥವಾ ಇದನ್ನ ಬೇಸಿಕ್ ಆಗಿ ನಾವು ಮಾಡ್ಲೇಬೇಕು ಅನ್ನೋದಾದ್ರೆ ಯಾವ್ದು? ಇಲ್ಲ, ಅವಳಿಗೆ ಪ್ರಿಯವಾದ ಇಂಥದ್ದೇ ಅಂತ ಇಲ್ಲ. ನೀವು ಏನ್ ಕೊಡ್ತೀರೋ ಅವಳಿಗೆ ಪ್ರಿಯ. ಹಾಗ ನೋಡ್ಲಿಕ್ಕೆ ಹೋದ್ರೆ ಯಾವ್ದೂ ಅವಳು ಸ್ವೀಕಾರ ಮಾಡೋದಿಲ್ಲ. ಅವಳಿಗೆ ಕೊಡ್ಲಿಕ್ಕೂ ನಮ್ ಕೈನಲ್ಲಿ ಸಾಧ್ಯವೂ ಇಲ್ಲ. ನಮ್ಮ ಖುಷಿಗೆ ಬೇಕಾದ ಪಾಯಸ ಮಾಡಿ, ಪರಮಾನ್ನ ಮಾಡಿ, ಅನ್ನ ಮಾಡಿ, ಭಕ್ಷ್ಯ ಮಾಡಿ, ಭೋಜ್ಯಗಳನ್ನ ಮಾಡಿ, ಬೇಕಾದ ಮಾಡಿ. ನಾನು ಹೇಳೋದಿಷ್ಟೇ, ಯಾರು ಏನಾದ್ರು ತಿಳ್ಕೊಳ್ಳಿ, ಇಂಥದ್ದೇ ಮಾಡ್ಬೇಕು, ಇಷ್ಟೇ ಕಡಲೆ ಇಡಬೇಕು, ಇಷ್ಟೇ ಲಡ್ಡು ಇಡಬೇಕು, ಈ ರಿಸ್ಟ್ರಿಕ್ಷನ್ಸ್ ಮಾಡಬಾರ್ದು.
ಭಯ ಬಿದ್ದು ಬಿಡ್ತಾರೆ ಜನ, ಹೌದು ಹೌದು. ಎಲ್ಲೋ ತಪ್ಪಾಗಿರ್ಬೋದು ಅಂತ. ಹ್ಮ್. ಆಮೇಲೆ ಯೋ ಹಿಂಗ್ ಮಾಡಿ ಹಂಗ್ ಮಾಡಿ ಅಲ್ಲ, ನೀನ್ ಶುದ್ಧಾಚಾರದಲ್ಲಿ ಮಾಡ್ಬೇಕು. ಅಷ್ಟೇ. ನೀನ್ ಏನ್ ಶುದ್ಧ ಅಂತಂದ್ರೆ ಡೆಟಲ್ ಹಾಕಿ ತೊಳೆದು ಏನ್ ಮಾಡಕ್ ಆಗಲ್ಲ. ನೀನ್ ಶುದ್ಧಾಚಾರದಲ್ಲಿ ಹೋಗಿ ದೇವರನ್ನ ಪ್ರೀತಿಯಿಂದ ಮಾಡ್ತಾ ಹೋಗು. ನಿನ್ ಕೈನಲ್ಲಿ ಇರೋದ್ರೊಳಗೆ ಒಳ್ಳೆ ಸೀರೆನ ದೇವ್ರಿಗೆ ಉಡ್ಸು. ಹಿಂಗೇ ನೆರಿಗೆ ಬರ್ಬೇಕಲ್ಲ, ನಿನಗ್ ಚಂದ, ನಿನಗ್ ಖುಷಿ ಆಗೋ ತರದಲ್ಲಿ ನೆರಿಗೆ ಹಾಕು, ನಿನಗ್ ಖುಷಿ ಆಗೋ ತರದಲ್ಲಿ ಅಲಂಕಾರ ಮಾಡು, ನಿನಗ್ ಖುಷಿ ಆಗೋ ರೀತಿನಲ್ಲಿ ಹಾರ ಹಾಕು, ಏನಾದ್ರೂ ಮಾಡು. ನಿಮ್ಗಿಂತ ಚಂದವಾಗಿ ಆರಾಧನೆ ಮಾಡಿದವರು ಪುರಂದರದಾಸ. ಏನು ಧನ್ಯಳು ಲಕ್ಷ್ಮಿ ಎಂಥ ಮಾನ್ಯಳು ಅಂತ ಬರೆದಂಥವ್ರು ನೆಕ್ಸ್ಟ್ ಸಾಲಲ್ಲಿ ಬರೀತಾರೆ, ನೀನು ಕಂಚುಗಾರನ ಬಿಡಾರದಂದದಿ ಕಂಚು ಹಿತ್ತಾಳೆ ಪ್ರತಿಮೆಯ ಹಿಡಿದು ಮಿಂಚಬೇಕೆಂದು ದೀಪವ ಹಚ್ಚುವುದು ಉದರ ವೈರಾಗ್ಯವಿದು. ಯಾರೋ ಮಾಡಿದ ವಿಗ್ರಹ, ಯಾರೋ ಮಾಡಿದ ಕವಚ, ಯಾರೋ ಮಾಡಿದ ಕಾಲು, ಯಾರೋ ಮಾಡಿದ ಕೈ, ಯಾರೋ ಹುಟ್ಟಿದ ಸೀರೆ, ಇದನ್ನೆಲ್ಲ ನೀನು ತಗೊಬಂದು ಮಾಡೋದು ನಿನ್ನ ತೃಪ್ತಿಗಾಗಬೇಕೇ ವಿನಃ ಮಿಂಚಬೇಕೆಂದು ದೀಪವ ಹಚ್ಚಬಾರ್ದು. ಪಕ್ಕದ ಮನೆಯವ್ರು ನೋಡ್ಬೇಕು, ಅವಳಿಗಿಂತ ಚೆನ್ನಾಗಿ ನಂದಾಗಿರ್ಬೇಕು ನೋಡಿ, ಅಲ್ಲಿ ಮತ್ಸರ ಅಲ್ವಾ? ಅಯ್ಯೋ ಎಲ್ಲರಿಗೂ ನಾನು ಇವತ್ತು ಕರೆದು ಇದನ್ನ ಕೊಡ್ತಾ ಇದ್ದೇನೆ ಎಂತದ್ದು ಕೊಡ್ತೀವಲ್ಲ, ಅಲ್ಲಲ್ಲ ರೌಕೆ ಪೀಸ್ ಮತ್ತೆ ಇದನ್ನೆಲ್ಲ ಕೊಡೋದು ಭಾಗ್ಯನ ತರದ, ಅದನ್ನ ಕೊಡ್ತೀವಿ ಅಂತಂದಾಗ ಅವರೆಲ್ಲ ನೋಡ್ಬೇಕು ಎಷ್ಟು ಇಟ್ಟಿದ್ದಾಳೆ, ಎಷ್ಟು ಮಾಡಿದಾಳೆ ಅಂತ ನನ್ನನ್ನು ಹೊಗಳಬೇಕು. ಅಲ್ಲಿಗೆ ಹೋಯ್ತು ನೋಡಿ. ಯಾರು ಹೊಗಳಬೇಕಾಗಿಲ್ಲ, ನಿನ್ನ ಮನಸ್ಸು ನಿನ್ನನ್ನು ಹೊಗಳಬೇಕು. ನೀವು ರಾತ್ರಿಯಿಂದ ನಾನು ನಾಳೆಯಿಂದ ಹಂಗ್ ಮಾಡ್ಬೇಕು, ನಾಳೆಯಿಂದ ಹಿಂಗ್ ಮಾಡ್ಬೇಕು, ನನ್ನ ಲಕ್ಷ್ಮಿ ನನ್ ಚಂದ ಕಾಣಿಸ್ಬೇಕು, ನನ್ನ ಲಕ್ಷ್ಮಿನ ಹಂಗ್ ಕಾಣ್ಬೇಕು, ಇದಿದೆಯಲ್ಲ ಇದು ಲಕ್ಷ್ಮಿಯ ಸಹಸ್ರನಾಮಕ್ಕಿಂತಲೂ ಹೆಚ್ಚು. ಈಗ ನೀವು ಹೇಳಿದ್ರಲ್ಲ ಗುರುಜಿ, ತೋರಿಕೆ ಸಲುವಾಗಿ ನಾವು ಹೆಚ್ಚಾಗಿ ಇದನ್ನ ಮಾಡಬಾರ್ದು ಅಂತ ಹೇಳಿ, ಈ ದಾನ ಧರ್ಮದ ಮೂಲಕ ಮಾಡೋದಾದ್ರೆ ಏನೇನ್ ಶ್ರೇಷ್ಠ ಈ ಸಂದರ್ಭದಲ್ಲಿ? ನೋಡಿ, ದಾನ ಧರ್ಮ ಮಾಡ್ಬೇಕು ಅಂತಂದ್ರೆ ಯಾರಿಗೇ ಆಗ್ಲಿ ಇಂಥದ್ದೇ ಧಾನ್ಯಗಳನ್ನ ದಾನ ಮಾಡೋದಕ್ಕಿಂತಲೂ ಅಥವಾ ಇಂಥ ವಸ್ತುಗಳನ್ನ ದಾನ ಮಾಡೋದಕ್ಕಿಂತಲೂ ಮುತ್ತೈದೆಯರಿಗೆ ರವಿಕೆ, ಬಳೆ, ಅರಿಶಿಣ ಕುಂಕುಮ, ವೀಳ್ಯದೆಲೆದು ಪಟ್ಟಿ, ಇಂಥದ್ದು ಒಂದು ಸಣ್ಣ ಕಾಣಿಕೆ ಇದನ್ನ ಕೊಡ್ತಕ್ಕಂಥದ್ದು ಒಂದು ಸಂಪ್ರದಾಯವಾಗಿರುತ್ತೆ. ಸಾಧ್ಯವಾದ್ರೆ ನಾನು ಹೇಳೋದು, ನಿಮ್ಮ ಸುತ್ತಮುತ್ತದಲ್ಲಿ ಅತೀವ ಬಡತನದಲ್ಲಿ ಇದ್ದಾರೆ ಅಂತ ಯಾರು ಕಂಡ್ರೆ ಅವ್ರಿಗೊಂದು ಹೋಗಿ ಸೀರೆ ಕೊಟ್ರೆ ಅಥವಾ ಒಂದು ಪಂಚೆ ಕೊಟ್ರೆ ಅದು ಬಹಳ ಲಕ್ಷ್ಮಿ ಒಲಿದಾಳೆ ಅಂತ ನನ್ಗನ್ಸುತ್ತೆ. ಕರೆಕ್ಟ್. ಅಥವಾ ನಿಮ್ಗೆ ಯಾರೋ ನಿಮ್ಮ ಮನೆ ಪಕ್ಕದಲ್ಲಿ ನಿಮ್ಮ ಬೀದಿನಲ್ಲಿ ಅಶಕ್ತರು ತುಂಬಾ ಆಸ್ಪತ್ರೆಯಿಂದ ನರಳ್ತಾ ಇದ್ದಾರೆ ಅಂತ ಆದ್ರೆ ಅವ್ರಿಗೊಂದು ಸ್ವಲ್ಪ ಹೋಗಿ ಒಂದು ಎಷ್ಟು ಸಾಧ್ಯ ನಿಮ್ ಕೈನಲ್ಲಿ ಕೊಟ್ಟು ಬಂದ್ಬಿಟ್ರೆ ಅದು ಲಕ್ಷ್ಮಿ ಖಂಡಿತವಾಗಿ ನಿಮ್ಗೆ ಇಮ್ಮಡಿ ಮಾಡ್ತಾರೆ. ಅದನ್ನೇ ಪುರಂದರದಾಸರು ಹೇಳಿದ್ದು ಏನಂತಂದ್ರೆ, ಹೆಜ್ಜೆಯ ಮೇಲೊಂದು ಹೆಜ್ಜೆಯ ನಿಕ್ಕುತ್ತ ಸಜ್ಜನ ಸಾಧು ಪೂಜೆಯ ವೇಳೆಗೆ ಮಜ್ಜಿಗೆಯೊಳಗಿನ ಬೆಣ್ಣೆ ಅಂತೆ. ನೀವು ಸಜ್ಜನರಿಗೆ, ಸಾಧುಗಳಿಗೆ ಇಂಥ ಸಂದರ್ಭದಲ್ಲಿ ನೀವು ಕೊಟ್ಟಿದ್ದಿದೆಯಲ್ಲ, ಅದು ನಿಮ್ಮ ಮನೆಯಲ್ಲಿ ಲಕ್ಷ್ಮಿ ಹೇಗಿರ್ತಾಳೆ ಅಂದ್ರೆ ಮಜ್ಜಿಗೆಯೊಳಗಿನ ಬೆಣ್ಣೆ ಅಂತೆ ತೇಲ್ತಾ ಇರ್ತಾಳೆ. ಯಾರ ಮನೆಯಲ್ಲೂ ಬೆಣ್ಣೆ ಮುಳುಗಿದ್ದೇ ಇಲ್ಲ, ಹಾಗೆ ತೇಲ್ತಾ ಇರಬೇಕು. ಬಿಟ್ರೆ ಅದೇ ಪುರಂದರದಾಸರು ಹೇಳಿದಾಗೆ ಮಿಂಚಬೇಕೆಂದು ದೀಪ ಹಚ್ಚಬಾರದು. ನೀವು ಯಾವುದೇ ಕಾರಣಕ್ಕೂ ಲಕ್ಷ್ಮಿಯ ಹತ್ರ ಮತ್ಸರವಾಗಲಿ, ಲೋಭ ಆಗಲಿ, ತಾರತಮ್ಯ ಆಗಲಿ, ಆಮೇಲೆ ಮದ ಆಗಲಿ ಇರಬಾರ್ದು. ಕೆಲವರಿಗೆ ಲಕ್ಷ್ಮಿ ಬಂದಾಗಲೇ ಮದ ಬರೋದು. ಹೌದು. ಇನ್ನೊಂದು ಹೇಳ್ತೀನಿ ನಾಗೇಶ್, ಎಲ್ಲಿ ಲಕ್ಷ್ಮಿ ಜಾಸ್ತಿ ಬರ್ತಾಳೋ ಅಲ್ಲಿ ಪ್ರೀತಿ ಗೊತ್ತಿಲ್ಲದೆ ಹೊರಟೋಗಿರುತ್ತೆ. ಸತ್ಯವಾಗಿ ಬಡತನದ ಮನೆಯಲ್ಲಿದ್ದಂತಹ ಪ್ರೀತಿ ಶ್ರೀಮಂತಿಕೆ ಬಂದಾಗ ಆ ಮನೆಯಲ್ಲಿ ಆ ಪ್ರೀತಿ ಇರಲ್ಲ. ನಮ್ಗೊಂದು ಸ್ವಲ್ಪ ಹಿಂದಿನ ದಿನಗಳನ್ನ ನಾವು ನೋಡ್ಲಿಕ್ಕೆ ಹೋದ್ರೆ, ಸ್ವಲ್ಪ ಬಡತನ ಇದ್ದಾಗ ಹಬ್ಬದ ಹರಿದಿನ ಅಮ್ಮ ಅಂತ ದೊಡ್ಡ ತಿಂಡಿ ಮಾಡ್ಲಿಲ್ಲ ಆದ್ರೂ ಕೂಡ ಮಾಡಿರ್ತಕ್ಕಂಥ ಒಬ್ಬಟ್ಟೇ ನಮ್ಗಂತ ಭೋಜನ ಆಗಿರುತ್ತೆ. ಎಲ್ಲರೂ ದೊಡ್ಡಮ್ಮನ ಮಕ್ಕಳು, ಚಿಕ್ಕಪ್ಪನ ಮಕ್ಕಳು, ಮತ್ತೊಂದು ಮಕ್ಕಳು ಅವರೆಲ್ಲ ಸೇರಿ ಮಾಡಿದಂತ ಹಬ್ಬ ಇದೆಯಲ್ಲ, ಎಷ್ಟು ಚಂದದ ಹಬ್ಬ. ಯಾವಾಗ ದುಡ್ಡು ಜಾಸ್ತಿ ಆಯ್ತು, ಮನೆಗೊಂದು ಕಾರು, ಮನುಷ್ಯನಿಗೊಂದು ಕಾರು ಅಲ್ವಾ, ರೂಮ್ ಆಯ್ತಾ, ಅವಾಗ ಐಸೋಲೇಟ್ ಆಗ್ತಾ ಲಕ್ಷ್ಮಿಯೇ ಪ್ರೀತಿಯನ್ನ ತೆಗಿತಾ ಹೋಗ್ತಾಳೆ, ಖುಷಿಯನ್ನ ತೆಗಿತಾ ಹೋಗ್ತಾಳೆ. ಅತೀ ದುಡ್ಡು ಬರ್ತಾ ಹೋಗ್ತದೆ ಅಂತ ಇಟ್ಕೊಳ್ಳಿ, ಅವಾಗ ನಿಮ್ಗೆ ನಿದ್ರೆ ಕಡಿಮೆ ಆಗ್ತಾ ಹೋಗುತ್ತೆ. ಯಾವಾಗ ತುಂಬಾ ದುಡ್ಡಿನ ಹಿಂದೆ ಹೋಗಿದ್ದೀರಿ ಅಂತ ಇಟ್ಕೊಳ್ಳಿ, ನಿಮ್ಗೆ ತಿನ್ನತಕ್ಕಂಥ ಭಾಗ್ಯವನ್ನೇ ತೆಗೆದು ಬಿಡ್ತಾಳೆ.
ಇರೋದೇ 6 ರಸ. 6 ರಸದಲ್ಲಿ ಕಹಿ ಮತ್ತೆ ಒಗರು ಯಾರಿಗೂ ಬೇಡ. ಬೇಡ. ಉಳಿದದ್ದು 4 ರಸ. 4 ರಸದಲ್ಲಿ ಲವಣ BP ಅಂತ ಬಿಟ್ರಿ ಅಲ್ವಾ, ಹೌದು. ಆಮ್ಲ ಗ್ಯಾಸ್ಟ್ರಿಕ್ ಅಂತ ಬಿಟ್ರಿ, ಸ್ವೀಟು ನೀವೇ ಸ್ವೀಟು ಅಂತ ಬಿಟ್ರಿ. ಇನ್ನು ಇನ್ಯಾವ್ದು ಉಳಿತು? ಖಾರ. ಅದು ಎಷ್ಟಂತ ತಿನ್ಬೋದು ಅಲ್ವಾ, ಮುಂಚೆನೇ ಹೊಟ್ಟೆ ಸರಿ ಇಲ್ಲ, ಆಸಿಡಿಟಿ. ಹಾಗಿದ ಮೇಲೆ ನೀವು ಇಷ್ಟೂ ರಸಗಳೇ ಕಳ್ಕೊಂಡು ನೀರಸವಾಗೋದಕ್ಕಿಂತ ನೀವು ಭಕ್ತಿ ರಸದಲ್ಲಿ ಪ್ರಾಮಾಣಿಕವಾಗಿ ಆ ದೇವಿಯನ್ನು ಆರಾಧನೆ ಮಾಡಿ. ನಿಮ್ಗೆ ಎಷ್ಟು ಅಲಂಕಾರ ಮಾಡಕ್ ಸ್ವಾಮಿ, ನನ್ಗೆ ಒಂದು ದಿಂಡು ತರೋಣ ಅಂತಂದ್ರೆ ಮಲ್ಲಿಗೆದು 400 ರೂಪಾಯಿ 500 ರೂಪಾಯಿ ಆಗಿದೆ ಸ್ವಾಮಿ, ನಾನು ಹೆಂಗ್ ತರಲಿ ಅಂದ್ರೆ ಏನು ಬೇಡ, ಒಂದೇ ಒಂದು ತಾವರೆ ಹೂವನ್ನು ತಗೊಬಂದು ಅವಳಿಗೆ ಇಡಿ ಸಾಕು. ಹಾಗೆ ಗುರುಜಿನ ಬಹುತೇಕವಾಗಿ ಪ್ರತಿಯೊಬ್ಬರು ಮನೆಯಲ್ಲೂ ಸಹಿತ ಅವತ್ತಿನ ದಿವಸ ಇವರು ಬೇರೆಯವ್ರ ಮನೆಗೆ ಹೋಗಿ ಮುತ್ತೈದೆಯರಾಗಿ ಹೋಗಿ ಅಥವಾ ಬೇರೆ ಮುತ್ತೈದೆಯರನ್ನ ತಮ್ಮನೆ ಕರೆಸಿ ಒಂದಿಷ್ಟು ತಾವೇಳರ ಅರ್ಶಿನ ಕುಂಕುಮನ ಕೊಟ್ಟು ಮಾಡುವಂತ ಒಂದು ಸಂಪ್ರದಾಯ ಇದೆ. ಅಂದ್ರೆ ಒಬ್ಬೊಬ್ರು ಒಂದೊಂದು ನಂಬಿಕೆ ಇರುತ್ತೆ, ನಾನು ಇಲ್ಲ ಮಿನಿಮಮ್ ಒಂದು 4-5 ಜನರು ಮನೆಗೆ ಹೋಗ್ಬೇಕು, ಅವತ್ತಿನ ದಿವಸ ಹೋಗಿ ಆಶೀರ್ವಾದ ತಗೋಬೇಕು ಅಂತ ಹೇಳಿ ಏನಾದ್ರು ಮಿನಿಮಮ್ ಅಂತ ಏನಾದ್ರು ಇದೆಯಾ? ಇಲ್ಲ, ಅದನ್ನ ನಮ್ಮಲ್ಲಿ ಸಂಪ್ರದಾಯ ತಂದದ್ದು ಯಾಕೆ ಅಂತಂದ್ರೆ ಮನುಷ್ಯ ಕೂಡಿ ಬಾಳ್ಬೇಕು ಅಂತ. ನಮ್ಮವರು ತಮ್ಮವರು ಅಂತ ಹೇಳಿ ಅವ್ರನ್ನ ಒಂದು ಸೌಜನ್ಯದಿಂದ ಸಾನುರಾಗದಿಂದ ಒಂದು ಸಹಬಾಳ್ವೆನಲ್ಲಿ ಬದುಕಲಿಕ್ಕೋಸ್ಕರ, ಆ ಸಂಬಂಧವನ್ನು ಉಳಿಸ್ಕೊಳ್ಳೋದಕ್ಕೋಸ್ಕರ ಅವ್ರನ್ನ ಕರೆದು ಔತಣವನ್ನ ಮತ್ತು ಆ ಪರಸ್ಪರವಾಗಿರ್ತಕ್ಕಂಥ ವಿನಿಮಯಗಳನ್ನ ದೇವರ ಹೆಸರಲ್ಲಿ ಮಾಡ್ಕೊಳ್ಬೇಕು ಅನ್ನೋದು ಅಷ್ಟೇ. ಓಕೆ. ಈ ಮುತ್ತೈದೆಯರ ಬಗ್ಗೆ ನಾವು ಮಾತನಾಡ್ತಾ ಇದೀವಿ. ಸಾಕಷ್ಟು ಜನರಿಗೆ ಏನಂದ್ರೆ ಅವರ ಪತಿ ಇರಲ್ಲ ಅಥವಾ ಈ ರೆಸ್ಪೆಕ್ಟ್ ಆಫ್ ಯಾವುದೇ ಏಜ್ ಇರಲಿ, ಬಟ್ ಆದ್ರೆ ಅಂದ್ರೆ ನಾನು ಲಕ್ಷ್ಮೀ ಪೂಜೆಯನ್ನ ಮಾಡಬೇಕು, ಇದನ್ನ ಆರಾಧಿಸ್ಬೇಕು ಅಂತ ಸಾಕಷ್ಟು ಮನ್ಸಲ್ಲಿ ಇರುತ್ತೆ. ಅಂದ್ರೆ ಕೆಲವೊಂದಿಷ್ಟು ಸುತ್ತಮುತ್ತಲಿರುವಂತಹ ಕುಟುಂಬಸ್ಥರ ಒತ್ತಡನೋ ಅಥವಾ ನಾನು ಯಾಕೆ ಇದನ್ನ ಮಾಡಬೇಕು, ಲಕ್ಷ್ಮೀ ಪೂಜೆ ಅನ್ನೋದು ವಿಧವೆಯರಿಗೆ ಇದು ಅನ್ವಯ ಆಗೋದಿಲ್ವಾ? ಇದು ಇವತ್ತಿನ ದಿವಸಕ್ಕೆ ಒಂದು ಸ್ವಲ್ಪ ಕಾಂಟ್ರವರ್ಸಿ ಕ್ವಶನ್ ಆದ್ರೂ ಕೂಡ ಅದನ್ನ ಯಾಕೆ ಮಾಡಿದ್ರು ಅನ್ನೋದು ಅರ್ಥ ಮಾಡ್ಕೊಂಡ್ರೆ ಇಷ್ಟು ಆಳ ಇದೆಯಾ ಅಂತ ಗೊತ್ತಾಗತ್ತೆ. ಏನು ಅಂತಂದ್ರೆ, ನಾನು ಆಗಲೇ ಹೇಳಿದೆ, ಏನು ಧನ್ಯಳು ಲಕ್ಷ್ಮಿ ಎಂತ ಮಾನ್ಯಳು ಅಂತ ಅನ್ನುವಂತ ಸಾಲುಗಳನ್ನ ನೀವು ಪೂರ್ತಿ 4 ಚರಣಗಳನ್ನ ನೋಡಿದ್ರೆ ಅಂಥ ಮಹಾವಿಷ್ಣುವನ್ನ ಇವಳು ಪಾದ ಸೇವೆ ಮಾಡ್ತಾ ಇರುವ ರೀತಿಯನ್ನ ಪುರಂದರದಾಸರು ವಿವರಿಸಿರುವಂತ ರೀತಿ. ಹೌದಾ? ಇದರೊಳಗೆ ಇದನ್ನ ನೀವು ಅಲ್ಲಿ ಅಂಡರ್ಲೈನ್ ಮಾಡ್ಕೊಡಿ. ಯಾವುದೇ ಹೆಣ್ಣುಮಗಳು ಅವಳೆಷ್ಟೇ ಚಂದ ಇರಲಿ, ಎಷ್ಟೇ ಶ್ರೀಮಂತಳಿರಲಿ, ಅವಳು ಎಷ್ಟೇ ಪ್ರಬುದ್ಧತೆಯವಳಾಗಿರ್ಲಿ, ಗಂಡನಿಗೆ ಕೊಡ್ಬೇಕಾದಂತ ರೆಸ್ಪೆಕ್ಟ್ನ ಕೊಟ್ಟವಳಾಗಿರ್ಬೇಕು. ಗಂಡ ತನ್ನ ಜೊತೆನಲ್ಲಿ ಬಾಳ್ತಾ ಇದ್ದಾನೆ ಅನ್ನುವಂಥವಳಾಗಿರ್ಬೇಕು. ಮುತ್ತೈದೆ ಅಂತ ಅಂದ್ರೆ ಅರ್ಥ ಗಂಡ ಸತ್ತಿಲ್ಲ ಅನ್ನೋದೊಂದು ಅರ್ಥ ಅಲ್ಲ. ಅದು ಗಂಡನನ್ನ ತೊರೆದವಳು ಕೂಡ ವಿಧವೆಯ ರೂಪವೇ. ಹೌದು. ಯಾರು ಗಂಡನನ್ನ ತೊರೆದಿದ್ದಾಳೆ ಅಂದ್ರೆ ಗಂಡನ ಜೊತೆನಲ್ಲಿ ಇಲ್ಲ, ಬಾಳಿಲ್ಲ, ಅವಳು ಕೂಡ ಅನರ್ಹಳೆ. ಹಾಗಿದ ಮೇಲೆ ಈ ಸಂಸಾರ ಒಡೆದು ಹೋಗಬಾರ್ದು. ತಾನು ತಗ್ಗಿ ಬಗ್ಗಿ ಎಷ್ಟೇ ನೋವಿದ್ರೂ ಕೂಡ ತನ್ನ ಸಂಸಾರಕ್ಕೋಸ್ಕರ, ತನ್ನ ಮನೆತನಗೋಸ್ಕರ, ತನ್ನ ಮಕ್ಕಳಿಗೋಸ್ಕರ ತ್ಯಾಗ ಸ್ವರೂಪಿಯಾಗಿ ಯಾವ ಹೆಣ್ಣು ಮಗಳು ಇರ್ತಾಳೋ ಅವಳು ಮಾತ್ರ ಮುತ್ತೈದೆ. ಕೇವಲ ಗಂಡ ಬದುಕಿದಾನೆ ಅಂದವರೆಲ್ಲ ಮುತ್ತೈದೆ ಅಲ್ಲ. ಆಮೇಲೆ ಕೆಲವರು ಗಂಡ ಬದುಕಿದ್ರು ಸತ್ತಂಗೆ ಇರ್ತಾರೆ. ಸತ್ತಂಗೆ ಅವ್ರೇನು ಯೂಸ್ಲೆಸ್ ಗಂಡಂದ್ರು ಇರ್ತಾರೆ. ಆಮೇಲೆ ಕರಾಳ ಮುಖದ ಗಂಡಂದ್ರು ಇರ್ತಾರೆ. ಆದ್ರೂ ಕೂಡ ಇವಳು ಸಹಬಾಳ್ವೆನಲ್ಲಿ ಮಾಡ್ಕೊಂಡಿದ್ದಾಳೆ ಅಂತಂದ್ರೆ ಶ್ರೇಷ್ಠ ಲಕ್ಷ್ಮಿ ಆಗಿರ್ತಾಳೆ ಅವಳು. ಅಂಥವ್ರನ್ನ ಕರೆದು ಕೊಡೋದ್ರ ಮುಖಾಂತರ ಗಂಡನಿಗೆ ಏಳಿಗೆ ಆಗಲಿ, ಗಂಡನಿಗೆ ಒಳ್ಳೆ ಬುದ್ಧಿ ಬರಲಿ, ಗಂಡನ ಆರೋಗ್ಯ ಸರಿಯಾಗಲಿ, ಗಂಡ ಒಬ್ಬ ನಿಜವಾದಂಥ ಪಿಲ್ಲರ್ ಆಗಿದ್ರೆ ಮನೆ ರಕ್ಷಣೆ ಆಗತ್ತೆ. ಅಂದ್ರೆ ಈ ವಿಧವೆಯರು ವರಮಹಾಲಕ್ಷ್ಮಿ ಪೂಜೆ ಮಾಡ್ಬೋದಾ? ಖಂಡಿತ ಮಾಡ್ಬೋದು. ಆದರೆ ಇನ್ನೊಂದು ಮನೆಗೆ ಅರಿಶಿನ ಕುಂಕುಮ ತಗೊಳ್ಳಿಕ್ಕೆ ಹೋಗೋದಿಲ್ಲ. ಯಾಕೆ ಅಂತಂದ್ರೆ ಅರಶಿಣ ಕುಂಕುಮ ಅಂದ್ರೆ ಅರ್ಥ ಏನು? ಅರಶಿಣ ನಾರಾಯಣನಿಗೆ ಸಂಬಂಧಪಟ್ಟದ್ದು, ಪೀತಾಂಬರದವನು, ಅರಶಿಣ ಪಂಚೆ ಹುಟ್ಟವನು. ಕುಂಕುಮ ಲಕ್ಷ್ಮಿಗೆ ಸಂಬಂಧಪಟ್ಟಿದ್ದು. ಅವೆರಡು ಸಂಯೋಗದಲ್ಲಿ ಇದ್ದಂಥವ್ರು ಬರಬೇಕು ಅಂತ. ಆ ದಾಂಪತ್ಯದ ಪ್ರತೀಕ ಅದು. ನೋಡಿ ಹೇಗಿದೆ ಅಂದ್ರೆ ದಾಂಪತ್ಯದ ಪ್ರತೀಕ. ನೀನೊಂದು ಕೆನ್ನೆಗೆ ಅರ್ಶನ ಹಚ್ಕೊಂಡಿದ್ಯಾ ಅಂತಂದ್ರೆ
ಗಂಡನ ಜೊತೆಗೆ ಸಹಬಾಳ್ವೆನಲ್ಲಿ ಸರಿಯಾಗಿದ್ಯಾ ಅಂತ, ಸಹಧರ್ಮಿಣಿ ಅಂತ ಕರೀತಾರೆ ನೋಡಿ ಶಬ್ದ, ಹೌದು. ಇದೆಯಾ ಅಂತ. ನಮ್ಮಲ್ಲಿ ಇವತ್ತು ಕಳ್ಕೊಳ್ತಿರೋದೇ ಅದು ಹ್ಮ್. ಅಲ್ವಾ? ಎಷ್ಟು ಹೆಣ್ಮಕ್ಳು ಈ ಶಬ್ದದಿಂದ ಜಾರ್ ಹೋಗಿದ್ದಾರೆ. ಹೌದು. ಈ ಜಾರು ಹೋಗಬಾರದು ಅನ್ನೋದಕ್ಕೇನೆ ವರಮಹಾಲಕ್ಷ್ಮಿ ಆಗ್ಬೇಕು. ಹ್ಮ್ 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 ಅರ್ಥ ಮಾಡ್ಕೋಬೇಕು. ಹೌದು. ಇವತ್ತು ನನಗೆ ಯಾರು ಕರೀಲಿಲ್ಲ ಮಾಡ್ಲಿಲ್ಲ ಅಂದ್ರೆ ಗಂಡ ಹಿಂಸೆ ಕೊಟ್ಟ ಮತ್ತೊಂದು ಕೊಟ್ಟ ಅದ್ ಬೇರೆ. ಬೇರೆ. ಹೌದು. ಆದರೂ ಕೂಡ ನಿನ್ನ ತ್ಯಾಗ ಏನು? ನಿನ್ನನ್ನು ಕೊನ್ಲಿಕ್ಕೆ ಬರ್ತಾ ಇದ್ದ ಅಂದಾಗ್ಲೇ ಮಾತ್ರ ಅವನ ತೊರೆದು ಬಿಡೋದು ಒಳ್ಳೇದು. ಸತ್ಯನಾ? ಹೌದು. ಅವನು ಚಿತ್ರಹಿಂಸೆ ಕೊಡ್ತಿದ್ದಾನೆ ಅನ್ನಂಗ ಅವನು ಸತ್ತ ಅಂತಲೇ ಇದ್ದು ಸತ್ತಂಗೆ ಅಂತ. ಇದ್ದು ಸತ್ತಂಗೆ ಅಂತವನ್ನ ಬಿಟ್ಬಿಡೋದೇ ಒಳ್ಳೇದು. ಯಾಕೆಂತಂದ್ರೆ ನಾವು ಕೇವಲ ಗಂಡಸರ ಪರವಾಗಿ ಮಾತಾಡ್ತಿಲ್ಲ, ಹ್ಮ್ ಹ್ಮ್ ಎಷ್ಟೋ ದುಷ್ಟರು ಇದ್ದಾರೆ. ಹ್ಮ್ ಹ್ಮ್ ಆ ದುಷ್ಟರು ಇರೋದ್ಕಿಂತ ಸತ್ತಿದ್ದೇ ಒಳ್ಳೇದಲ್ವಾ? ಅಂಥವ್ರನ್ನ ಬಿಟ್ಟರೂ ಕೂಡ ಸತ್ತಿದ್ದಂಗೆ ವಿಧವೆ ತರದಲ್ಲಿ ಆಗಿದ್ರು ಕೂಡ ನೀವು ಪೂಜೆ ಮಾಡ್ಲಿಕ್ಕೆ ಅಡ್ಡಿಲ್ಲ. ಓಕೆ. ಆದ್ರೆ ಅರಿಶಿಣ ಕುಂಕುಮ ತಗೊಳ್ಲಿಕ್ಕೆ ಆಗಲ್ಲ. ಓಕೆ, ಫೈನ್ ಗುರುಜಿ. ಹಾಗೆ ಇನ್ನು ಈ ವರಮಹಾಲಕ್ಷ್ಮಿ ದಿವಸ ಒಂದಷ್ಟು ಶಿಷ್ಟಾಚಾರಗಳನ್ನೆಲ್ಲ ಹೇಳಿದ್ರು, ಪ್ರೋಟೋಕಾಲ್ ಅಂತ ನಾವು ಹೇಳ್ತೇವೆ. ನೈವೇದ್ಯದ ಸಮಯ, ಪೂಜೆ ಸಮಯದೆಲ್ಲ ಮಾಡ್ತೀವಿ. ಅದಾದ ನಂತರ ಇನ್ನು ದೊಡ್ಡ ಇನ್ನೊಂದು ಪ್ರಶ್ನೆ ಏನಂದ್ರೆ ಅವತ್ತಿನ ದಿವಸ ವಿಸರ್ಜನೆ ಮಾಡೋದು. ವರಮಹಾಲಕ್ಷ್ಮಿ ವಿಸರ್ಜನೆ ಮಾಡಬೇಕು ಅಂತ ಹೇಳ್ತಾರೆ. ಸಾಕಷ್ಟು ಜನ ಅದಾದ ನಂತರ ಬೆಳಿಗ್ಗೆ ಮಾಡಬೇಕು ಅಂತ ಹೇಳ್ತಾರೆ, ಅಥವಾ ಅದನ್ನ ಕಳಶವನ್ನ ಸ್ವಲ್ಪ ಅಲ್ಲಾಡಿಸಿ ಬಿಟ್ಬಿಟ್ರೆ ಸಾಕು, ಅದು ವಿಸರ್ಜನೆ ಆಗೋಯ್ತು ಅಂತ ಹೇಳ್ತಾರೆ. ಅಂದ್ರೆ ಅದಕ್ಕೆ ಏನಾದ್ರೂ ವಿಶೇಷವಾದಂತಹ ಸಮಯಗಳು ಏನಾದ್ರೂ ಇರಬೇಕಾ ಅಥವಾ ಹೇಗೆ? ಸಾಧ್ಯವಾದಷ್ಟು ಮಟ್ಟಿಗೆ ಈ ಆಪತ್ಕಾಲಗಳು ಅಂತ ಕೆಲವೆಲ್ಲ ಇದಾವೆ. ಆ ಕಾಲಗಳನ್ನ ಹೊರತುಪಡಿಸಿ ಯಾವ್ದಾವ್ದು ಆಪತ್ಕಾಲ? ಈಗ ರಾಹುಕಾಲ ಆಗಲಿ, ಯಮಗಂಡನ ಕಾಲ ಆಗಲಿ, ಗುಳಿಕ ಕಾಲ ಆಗಲಿ, ಕೆಲವೊಂದು ವಿಷ ಸಂದರ್ಭ ಅಂತ ಇದ್ದಾವೆ, ಅಪಮೃತ್ಯು ಸಂದರ್ಭ ಅಂತ ಇದಾವೆ. ಅದು ಎಲ್ಲ ದಿನ ಬರೋದಿಲ್ಲ, ಬರಲ್ಲ. ಇಂಥದ್ದು ಏನಾರು ಇದಾವ ಅಂತ ನೋಡ್ಬೇಕು. ಸ್ವಾಮಿ ನಮ್ಗೆ ಅವೆಲ್ಲ ಗೊತ್ತಾಗೋದಿಲ್ಲ, ನಾವ್ ಏನ್ ಮಾಡೋದು ಅಂತ ಕೆಲವರಿಗೆ ಇರುತ್ತೆ. ಅಂಥವ್ರು ನನ್ಗೆ ಇಷ್ಟೇ ಹೇಳೋದು, ಮುಸ್ಸಂಜೆ ಸಮಯವನ್ನ ಹೊರತುಪಡಿಸಿ ಸಂಜೆಯ ಸಮಯ ಕಳೆದ ನಂತರ ವಿಸರ್ಜನೆ ಮಾಡಬಹುದು. ಟೈಮಿಂಗ್ ಹೇಳೋದಾದ್ರೆ ಮತ್ತೆ ಮುಸ್ಸಂಜೆ ಸಾಧಾರಣ ಮಟ್ಟಿಗೆ ಹೇಳೋದಾದ್ರೆ 7 ಗಂಟೆ ನಂತರ 7 ಗಂಟೆ ನಂತರ ವಿಸರ್ಜನೆಯನ್ನು ಮಾಡಬಹುದು. ಓಕೆ. ಹೌದು. ಆಮೇಲೆ ವಿಸರ್ಜನೆ ಮಾಡ್ತಕ್ಕಂಥದ್ದು ಕೂಡ ನಿಮ್ಮ ಭಾವನೆ ಮತ್ತು ನಂಬಿಕೆಗೆ ಸೇರಿದ್ದಷ್ಟೇ. ಅಷ್ಟೇ. ಲಕ್ಷ್ಮಿಯನ್ನ ನಾವಲ್ಲಿ ಕಲೆಗಳನ್ನ ಆಶ್ರಯಿಸಿ ಕಲಶ ಅಂತ ಬರೋದೇ ಅದನ್ನ ಮಾಡಿದೀವಿ ಅಂತ ಇಟ್ಕೊಳ್ಳಿ. ಅದನ್ನ ಸ್ವಲ್ಪ ಅಲ್ಲಾಡಿಸಿದ ತಕ್ಷಣ ವಿಸರ್ಜನೆ ಆಯ್ತು ಅಂತ ನಮ್ಮ ಸ್ಯಾಟಿಸ್ಫ್ಯಾಕ್ಷನ್. ಬಟ್ ಲಕ್ಷ್ಮಿಯನ್ನ ವಿಸರ್ಜನೆ ಮಾಡಕ್ಕೆ ಯಾವ ಕಾರಣಕ್ಕೂ ಆಗಲ್ಲ. ಅವಳು ಜಗತ್ತಿನಾದ್ಯಂತ ಇರ್ತಕ್ಕಂಥವ್ಳು, ಅವಳಿಂದಲೇ ಈ ಜಗತ್ತು ಹುಟ್ಟಿರೋದ್ರಿಂದ ಅವಳೇ ನಿಜವಾದ ಪ್ರಾರಂಭದ ಲಕ್ಷ್ಮಿ. ಆದ್ರಿಂದ ಅವಳಿಗೆ ಆದಿಲಕ್ಷ್ಮಿ ಅಂತ ಹೆಸರು. ಮೊದಲನೇ ಲಕ್ಷ್ಮಿಗೆ ಆದಿಲಕ್ಷ್ಮಿ. ಅವಳಿಂದನೇ ದುರ್ಗೆ, ಅವಳಿಂದನೇ ಸರಸ್ವತಿ ಅಲ್ವಾ? ಆದ್ಯಂತ ರಹಿತೇ ದೇವಿ, ಆದಿಶಕ್ತಿ ಮಹೋದಯ. ನಾವು ಅದನ್ನ ಲಕ್ಷ್ಮಿ ಅಂತ ಕರಿತಾ ಇರ್ತೀವಿ. ಸರ್ವಜ್ಞೆ, ಸರ್ವವರದೆ, ಸರ್ವ ದುಷ್ಟ ಭಯಂಕರಿ, ಸರ್ವ ಪಾಪ ಹರೇ ದೇವಿ ಮಹಾಲಕ್ಷ್ಮಿ ನಮಸ್ತುತೆ. ಇನ್ನು ಶಾರದೆ ರೂಪದಲ್ಲಿ ನೋಡ್ತೀವಿ, ಪದ್ಮಾಸನ ಸ್ಥಿತೇ ದೇವಿ ಪರಬ್ರಹ್ಮ ಸ್ವರೂಪಿಣಿ, ಪರಮೇಶಿ ಜಗನ್ಮಾತಾ ಮಹಾಲಕ್ಷ್ಮಿ ನಮಸ್ತುತೆ. ಕೆಂಪು ಸೀರೆ ಅಷ್ಟೇ ಹುಟ್ಟುತ್ತಾಳೆ ಅವಳೇ ಮಾತ್ರ. ಶಾರದೇನು ಅದೇ ರೂಪದಲ್ಲಿ ನೋಡ್ತೀವಿ ಅಲ್ವಾ? ಶ್ವೇತಾಂಬರದರೇ ದೇವಿ ನಾನಾಲಂಕಾರ ಭೂಷಿತೆ, ಜಗಸ್ಥಿತೆ ಜಗನ್ಮಾತಾ ಮಹಾಲಕ್ಷ್ಮಿ ನಮಸ್ತುತೆ. ಹಾಗಿದ್ಮೇಲೆ ಇವಳು ಯಾರು? ಯಾರು? ಮೂರೂ ರೂಪದ ಆದಿರೂಪ ಅಲ್ವಾ? ಹಾಗಾಗಿ ಅವಳು ಆದಿಲಕ್ಷ್ಮಿಯೇ ಅವಳಾಗಿರೋದ್ರಿಂದ ಎಲ್ಲಿ ವಿಸರ್ಜನೆ ಮಾಡ್ತೀರಿ ಸ್ವಾಮಿ? ಸಾಧ್ಯವೇ ಇಲ್ಲ. ನಿಮ್ಮ ಮನಸ್ಸಿಗೆ ತೃಪ್ತಿಯಾಗಿದೆ. ಮತ್ತದಕ್ಕೆ ಸ್ವಾಮಿ ನಾನು ಯಾವ್ದೋ ಕೆಟ್ಟ ಸಮಯದಲ್ಲಿ ಮಾಡೋದ್ನ ಈ ಹುಳ ಬಿಟ್ಕೋಬಾರ್ದು. ಇನ್ನೊಂದು ಗುರುಜಿ, ಈಗ ಏನಂದ್ರೆ ವಿಸರ್ಜನೆ ಒಂದ್ ಕಡೆ ಆಯ್ತು, ಕೆಲವೊಂದ್ಸರಿ ಏನಂದ್ರೆ ಓಕೆ ಒಂದ್ ಸ್ವಲ್ಪ ಕಳಶವನ್ನ ಅಲ್ಲಾಡಿಸಿ ಬಿಟ್ಬಿಟ್ಟಿರ್ತಾರೆ, ಅದನ್ನ 1 ವಾರ ಹಾಗೆ ಇರುತ್ತೆ. ಯಾಕಂದ್ರೆ ಅದು ಅಲಂಕಾರ ಅಷ್ಟೊಂದು ಇರುತ್ತೆ, ಅದನ್ನ ಮತ್ತೆ ಸರಿಪಡಿಸೋದು 1 ವಾರ ತಗೊಳುತ್ತೆ. ಅದೇನ್ ಸರಿ ಪರವಾಗಿಲ್ವಾ ಅಥವಾ ಹೇಗೆ? ಅದು ನೋಡಿ, ಒಂದಕ್ಕೊಂದು ಶಿಷ್ಟಾಚಾರ ಅಂತ ಇರುತ್ತೆ. ಹೇಗೆ ಅಂತಂದ್ರೆ ಗುಂಡಿನೆಲ್ಲ ಹೊಲ್ದಿರ್ತೀವಿ ನಾವು ಶರ್ಟಿಗೆ, ಹೆಂಗೆಂಗೋ ಹಾಕೊಂಬೋದ ಸ್ವಾಮಿ? ಅಲ್ಲ, ಅದಕ್ಕೆ ತಕ್ಕನಾಗೆ ಹಾಕೋಬೇಕಲ್ಲ. ಯಾವ ಗುಂಡಿಗೆ ಯಾವ ಕಾಜ ಮಾಡಿರ್ತೀವಿ ಅದನ್ನೇ ಹಾಕೋಬೇಕು. ಮೇಲೆ ಕೆಳಗೆ ಹಾಕೊಂಡ್ರೆ ಇವನಿಗೇನೋ ಒಂದು ಸುತ್ತ ಹೋಗಿದೆ ಅಂತ ಅರ್ಥ. ಸೊ ಅದೇ ತರದಲ್ಲಿ ಇಷ್ಟು ದಿನ ಅಂತೀನಿ. ಸಾಧಾರಣ ಮಟ್ಟಿಗೆ ಬೆಸ ಸಂಖ್ಯೆಗಳಲ್ಲಿ ನಾವು ಇಡ್ತಕ್ಕಂಥ 3 ದಿನ, 5 ದಿನ, 7 ದಿನ, 9 ದಿನ. ಲಕ್ಷ್ಮಿ ಅಂಕೆ 9 ಅಂತ ಹೇಳ್ತಾರೆ. 6 ಅಂತಲೂ ಹೇಳೋರು ಇದ್ದಾರೆ. ಇವ್ರು ಎಷ್ಟಾದ್ರೂ ಮಾಡ್ಬೋದು. ಆದ್ರೆ ನಿಮ್ಮ ತಾಕತ್ತು ಎಷ್ಟಿದೆ ಅಷ್ಟಕ್ಕೆ ಮಾಡಿ. ಅಂದ್ರೆ
ಸಾಧ್ಯವಾದಷ್ಟು ಮೊದಲನೇ ದಿನ ವಿಸರ್ಜನೆ ಮಾಡಿ ಒಂದ್ ದಿನದಲ್ಲಿ ಮಾಡಿ ಇಲ್ಲ ನಿಮ್ ಕೆಲಸ ನೀವು ನೋಡ್ಕೊಳ್ಳಿ. ಅದೇ. ಹಾ, ಲಕ್ಷ್ಮಿಯನ್ನ ನೀವು ಸಂತೋಷದಿಂದ ವೃತ್ತಿನಲ್ಲಿ ಸಂಪಾದನೆ ಮಾಡೋದು ನೋಡಿ, ಅದೇ ಲಕ್ಷ್ಮಿ ಆರಾಧನೆ. ಓಕೆ, ಥ್ಯಾಂಕ್ ಯು ಗುರುಜಿ. ಸಾಕಷ್ಟು ಮಾಹಿತಿನ ಬಹುಶಃ ನಮ್ಮ ವೀಕ್ಷಕರಿಗೆ ನಾವು ನೀಡಿದೀವಿ ಅಂತ ಭಾವಿಸ್ತೀವಿ. ಧನ್ಯವಾದಗಳು ಗುರುಜಿ. ವರಮಹಾಲಕ್ಷ್ಮಿ ದಿವಸ ಆಚಾರ ವಿಚಾರಗಳು ಹೇಗಿರುತ್ತೆ, ಆಮೇಲೆ ಅದರ ಅಲಂಕಾರ ಹೇಗಿರುತ್ತೆ, ಅದರ ಮಹತ್ವ ಏನು, ಮುತ್ತೈದೆಯರ ಮಹತ್ವ ಏನು, ಎಲ್ಲ ಮಾಹಿತಿನ ಇವತ್ತಿನ ದಿವಸ ನಮ್ಮ ಈ ಒಂದು ಪಾಡ್ಕಾಸ್ಟ್ ಅಲ್ಲಿ ತಿಳಿಸ್ಕೊಟ್ಟಿದ್ದಕ್ಕೆ ನಿಮಗೆ ನಮಸ್ತೆ ಭಾರತ ಇಡೀ ತಂಡದ ಪರವಾಗಿ ನಿಮಗೆ ನಮಸ್ಕಾರ. ಜೈ ಮಹಾಲಕ್ಷ್ಮಿ.